ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಬಹುಶಃ ನಿಮ್ಗೆ ಈಗಾಗಲೇ ಆ ಸ್ಟಾಕ್ ಯಾವುದು ಅಂತ ಗೊತ್ತಾಗಿರುತ್ತೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಒಂದು ಬಂದಿದೆ. ಖಂಡಿತ ಈ ನ್ಯೂಸ್ ಸೆಲೆಬ್ರೇಟ್ ಮಾಡುವಂತ ನ್ಯೂಸ್ ಅಲ್ಲ, ಕಾಶಿಯಸ್ ಆಗಿರ್ಬೇಕಾಗಿರುವಂತ ನ್ಯೂಸ್. ನೋಡೋಣ, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ಸ್ಟಾಕ್ ಯಾವುದು ಅಂತ ನೋಡಿದ್ರೆ ವೋಡಾಫೋನ್ ಐಡಿಯಾ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ. ಬಟ್ ಕಂಪನಿ ಸರ್ವೈವಲ್ ಗೋಸ್ಕರ ಸ್ಟ್ರಗಲ್ ಮಾಡ್ತಿದೆ. ನಾನು ಈಗಾಗಲೇ ಹಲವು ಸಲ ಉದಾಹರಣೆಯನ್ನ ಕೊಡ್ತಾ ಇರ್ತೀನಿ, ನಿಮ್ಗೂ ಕೂಡ ಚೆನ್ನಾಗಿ ನೆನಪಿದೆ. ICU ನಲ್ಲಿರುವಂತ ಪೇಷಂಟ್ ಈ ಕಂಪನಿ. ನಿನ್ನೆ ಕೂಡ ಒಂದು ಸುದ್ದಿ ಬಂದಿತ್ತು, ಅದನ್ನು ಕೂಡ ನಾನು ಕವರ್ ಮಾಡಿ. ಆ ಸುದ್ದಿ ಏನಂದ್ರೆ, ವೋಡಾಫೋನ್ ಐಡಿಯಾ ಸೀಕ್ಸ್ ರಿಲೀಫ್ ಫ್ರಮ್ ಸುಪ್ರೀಂ ಕೋರ್ಟ್ 30,000 crore AGR ಡ್ಯೂಸ್. AGR ಡ್ಯೂಸ್ ಗೆ ಸಂಬಂಧಪಟ್ಟಂತ ರಿಲೀಫ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಳ್ತಾ ಇದೆ ಕಂಪನಿ. ಇದ್ರ ಬಗ್ಗೆ ಮೇಲ್ಮನವಿಯನ್ನು ಕೂಡ ಕಂಪನಿ ಸಲ್ಲಿಕೆ ಮಾಡಿತ್ತು. ಹಾಗಾಗಿ ಸ್ಟಾಕ್ ಅಲ್ಲಿ ನಿನ್ನೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವನ್ ಟುಡೇ ಆಲ್ಸೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಆನಂತರ ಇವತ್ತು ಒಂದು ಸುದ್ದಿ ಬಂದಿದೆ. ಆ ಸುದ್ದಿ ಖಂಡಿತ ಸ್ವಲ್ಪ ಕನ್ಸರ್ನ್ ಅನ್ನ ಜಾಸ್ತಿ ಮಾಡುವಂತ ಸುದ್ದಿನೇ. ಏನು ಅಂತ ನೋಡೋದಾದ್ರೆ ನೋಡಬಹುದು, ವೋಡಾಫೋನ್ ಐಡಿಯಾ ಕಾಶನ್ ಸೆಂಟರ್ ಕಾಂಟ್ ಆಪರೇಟ್ ಬಿಯಾಂಡ್ FY26 ವಿತೌಟ್ ಸಪೋರ್ಟ್. ವೋಡಾಫೋನ್ ಐಡಿಯಾ ಗವರ್ನಮೆಂಟ್ ಆಫ್ ಇಂಡಿಯಾಗೆ ಹೇಳ್ತಾ ಇದೆ, ಎಚ್ಚರಿಕೆ ರೀತಿಯಲ್ಲಿ ಹೇಳ್ತಾ ಇದೆ. ಅದೇನಂತಂದ್ರೆ ಕಾಂಟ್ ಆಪರೇಟ್ ಬಿಯಾಂಡ್ FY26 ವಿತೌಟ್ ಸಪೋರ್ಟ್. ಅಂದ್ರೆ ಸಪೋರ್ಟ್ ಸಿಕ್ಕಿಲ್ಲ ನಮ್ಗೆ ಅಂತಂದ್ರೆ 2026 FY26 ಏನಿದೆ ಅಂದ್ರೆ ಇದೇ ವರ್ಷ 2025-26 ಮುಂದಿನ ಮಾರ್ಚ್ ವರೆಗೂ 2025-26 ಇರುತ್ತೆ. ಅದರ ನಂತರ ಆಪರೇಟ್ ಮಾಡೋದಿಕ್ ಆಗೋದಿಲ್ಲ ನಮ್ ಕೈಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ಅಂತ ಸೋರ್ಸಸ್ ಮೂಲಕ ಸುದ್ದಿ ಬಂದಿದೆ. ನೋಡಬಹುದು, ಸೋರ್ಸಸ್ ಟು CNBC TV18. CNBC TV18 ರಿಪೋರ್ಟ್ ಮಾಡಿರೋ ಪ್ರಕಾರ ಸರ್ಕಾರಕ್ಕೆ ಕಂಪನಿ ನಮ್ಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಈ ವರ್ಷದ ನಂತರ ಆಪರೇಟ್ ಮಾಡೋದಿಕ್ ಆಗೋದಿಲ್ಲ, ಶಟ್ ಡೌನ್ ಮಾಡಬೇಕಾಗುತ್ತೆ ಅಥವಾ ಮಾರಾಟ ಮಾಡಬೇಕಾಗುತ್ತೆ. ಈ ರೀತಿಯ ಮಾತನ್ನ ಹೇಳ್ತಾ ಇದೆ ಅನ್ನುವಂತ ಸುದ್ದಿ ಇದು. ನೋಡಬಹುದು, ವೋಡಾಫೋನ್ ಐಡಿಯಾ ಹ್ಯಾಸ್ ಕಾಷನ್ಡ್ ಗವರ್ನಮೆಂಟ್ ದಟ್ ಇಟ್ ಕ್ಯಾನ್ ನಾಟ್ ಆಪರೇಟ್ ಬಿಯಾಂಡ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್. ನಾನು ಹೇಳಿದ್ನಲ್ಲ ಇವಾಗ ಈ ವರ್ಷನೇ ಅಂತ, ವಿತೌಟ್ ಇಟ್ ಸಪೋರ್ಟ್ and may have to go for insolvency, reducing the value of the center stake to nil in that case. In case support ಸಿಕ್ಕಿಲ್ಲ ಅಂದ್ರೆ ನಾವು ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ ಕೂಡ ಹೋಗ್ಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಇದರಲ್ಲಿ ಗವರ್ನಮೆಂಟ್ ಕೂಡ 49% ಸ್ಟೇಕ್ ಅನ್ನ ಹೊಂದಿದೆ. ಯಾಕಂದ್ರೆ ಕಂಪನಿಯ AGR ಡ್ಯೂಸ್ ಅನ್ನು ಸ್ಟೇಕ್ ಆಗಿ ಪರಿವರ್ತನೆಗೊಳಿಸಿಕೊಂಡಿದೆ. ಈಗಾಗಲೇ ಅಷ್ಟು ಸಪೋರ್ಟ್ ಅನ್ನ ಮಾಡಿದೆ. ಬಟ್ ಬಿಯಾಂಡ್ ದಟ್ ಕಂಪನಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ವೋಡಾಫೋನ್ ಐಡಿಯಾ. ಜೊತೆಗೆ ಸರ್ಕಾರ ಯಾಕೆ ಈ ಸ್ಟೇಕ್ ಅನ್ನ ಕನ್ವರ್ಟ್ ಮಾಡ್ಕೊಳ್ತು ಅಂತಂದ್ರೆ, ಇನ್ ಕೇಸ್ ಸರ್ಕಾರ ಸ್ಟೇಕ್ ಕನ್ವರ್ಟ್ ಮಾಡ್ಕೊಳ್ದೇ ಇದ್ರೆ ಕಂಪನಿ ಮಾರಾಟ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಆಪರೇಟ್ ಮಾಡಕ್ ಆಗೋದಿಲ್ಲ. ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಡಿಯೋಪಲಿ ಆಗ್ಬಿಡುತ್ತೆ. ಈಗಾಗಲೇ ಡಿಯೋಪಲಿ ಇದೆ ಅನ್ಅಫಿಷಿಯಲ್ ಆಗಿ. ವೋಡಾಫೋನ್ ಐಡಿಯಾ ಇದ್ರೂ ಕೂಡ ಲೆಕ್ಕಕ್ಕಿಲ್ಲ. ರಿಲಯನ್ಸ್ ಜಿಯೋ ಹಾಗೂ ಏರ್ಟೆಲ್ ಮೇಜರ್ ಆಗಿ ಮಾರ್ಕೆಟ್ ನ ಡಾಮಿನೇಟ್ ಮಾಡ್ತಿರುವಂತದ್ದು. ಡಿಯೋಪಲಿ ಆದ್ರೆ ಅವರು ಮಾಡಿದ್ದೇ ರೂಲ್ಸ್ ಆಗುತ್ತೆ, ಕಸ್ಟಮರ್ಸ್ ಗೆ ತೊಂದರೆ ಆಗುತ್ತೆ. ಹಾಗಾಗಿ ಇನ್ನೊಂದು ಕಂಪನಿ ಇರಬೇಕು, ಕಾಂಪಿಟೇಷನ್ ಇರಬೇಕು ಅನ್ನುವಂತ ಕಾರಣಕ್ಕೆ ಸರ್ಕಾರ ಕೂಡ ಸ್ಟೇಕ್ ಅನ್ನ ಈಗಾಗಲೇ ಕನ್ವರ್ಟ್ ಮಾಡ್ಕೊಂಡಿತ್ತು. ಒಂದಷ್ಟು ಸಹಾಯ ಕೂಡ ಮಾಡಿದೆ ವೋಡಾಫೋನ್ ಐಡಿಯಾಗೆ. ಬಟ್ ಆ ಸಹಾಯ ಏನು ಅಲ್ಲ, ತುಂಬಾ ಕಡಿಮೆ ಈ ಕಂಪನಿಗೆ. ಎಸ್ಪೆಷಲಿ ಈ ಕಂಪನಿಯ ಸಮಸ್ಯೆ ಏನು ಅಂತಂದ್ರೆ ನೆಟ್ವರ್ಕ್ ಕವರೇಜ್. ಇನ್ ಕೇಸ್ ನೆಟ್ವರ್ಕ್ ಕವರೇಜ್ ಸರಿಯಾಗಿದ್ದಿದ್ರೆ ಬಹುಶಃ ಕಸ್ಟಮರ್ಸ್ ಬರ್ತಾ ಇದ್ರು. ಬಟ್ ನೆಟ್ವರ್ಕ್ ಕವರೇಜೇ ಸರಿಯಾಗಿ ಸಿಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇದೆ ಈ ಕಂಪನೀಸ್ಗೆ. ಇನ್ ಕೇಸ್ ಕಂಪನಿ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ ಹೋದ್ರೆ ಕಂಪನಿಯ 20 ಕೋಟಿ ಸಬ್ಸ್ಕ್ರೈಬರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ 20,000 ಎಂಪ್ಲಾಯೀಸ್ ಕೂಡ ಇದ್ದಾರೆ, ಅವರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ಕಂಪನಿ ಸರ್ಕಾರದ ಮುಂದೆ ಹೇಳ್ಕೊಳ್ತಿದೆ ಅಂತ ರಿಪೋರ್ಟ್ ಮಾಡ್ತಿದೆ CNBC TV18. ಹಾಗಾದ್ರೆ ಯಾಕೆ ಕಂಪನಿ ಈ ರೀತಿ ಆಯ್ತು? ಈ ವಿಚಾರವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಹಿಂದಕ್ಕೆ ಹೋಗ್ಬೇಕಾಗುತ್ತೆ, ಹಿಸ್ಟ್ರಿ ನೋಡ್ಬೇಕಾಗುತ್ತೆ. ಕಂಪನಿಯ ಬಿಸ್ನೆಸ್ ಡ್ರಾಸ್ಟಿಕಲಿ ಡೌನ್ ಆಗ್ತಾ ಬಂತು. ಸಪೋರ್ಟ್ ಸರ್ವಿಸಸ್ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ ಕಸ್ಟಮರ್ಸ್ಗೆ. ಕಸ್ಟಮರ್ಸ್ ಏನ್ ಮಾಡ್ತಾರೆ, ಎಲ್ಲಿ ಸರ್ವಿಸ್ ಚೆನ್ನಾಗಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ಈಗ ಅದೇ ಆಗ್ತಾ ಇರೋದು. ನಾವು ಇನ್ ಕೇಸ್ ಈ ಕಂಪನಿ ಮಾರ್ಕೆಟ್ ಶೇರ್ ಅನ್ನು ನೋಡಿದ್ರೆ ನೋಡಬಹುದು, ನಿಯರ್ಲಿ 18% ಇದೆ. 17.75% ವೋಡಾಫೋನ್ ಐಡಿಯಾದ ಶೇರ್ ಇದೆ. ಮೊಬೈಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಭಾರತಿ ಏರ್ಟೆಲ್ 33.69% ಇದೆ. ರಿಲಯನ್ಸ್ ಜಿಯೋ 40.6% ಇದೆ. ಇನ್ನು BSNL ನಿಯರ್ಲಿ 8% ಇದೆ. MTNL ಕೂಡ ಸ್ವಲ್ಪ ಪ್ರಮಾಣದಲ್ಲಿದೆ. ಹಾಗೆ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿದೆ. ಎಸ್ಪೆಷಲಿ ಇದು ಮೊಬೈಲ್ ಸಬ್ಸ್ಕ್ರೈಬರ್ ಡೇಟಾ. ಮೂರನೇ ಅತಿ ದೊಡ್ಡ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನಿ. ಬಟ್ ಕಂಪನಿಗೆ ಆಪರೇಟ್ ಮಾಡಕ್ ಆಗ್ತಿಲ್ಲ. ಜೊತೆಗೆ ದಿನೇ ದಿನೇ ಕಸ್ಟಮರ್ಸ್ ಕಂಪನಿಯಿಂದ ದೂರ ಹೋಗ್ತಿದ್ದಾರೆ, ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅದನ್ನು ನಾವಿಲ್ಲೇ ನೋಡಬಹುದು. ಇದು ಮಾರ್ಚ್ ಮಂತ್ ನ ಡೇಟಾ. ಮಾರ್ಚ್ ತಿಂಗಳಲ್ಲಿ ಎಷ್ಟು ಕಸ್ಟಮರ್ಸ್ ಅಡಿಷನ್ ಆಗಿದ್ದಾರೆ ಅಥವಾ ಡಿಲೀಷನ್ ಆಗಿದ್ದಾರೆ ಅಂತ ಭಾರತಿ ಏರ್ಟೆಲ್ ಗೆ ನೋಡಬಹುದು. 12,50,758 ಸಬ್ಸ್ಕ್ರೈಬರ್ಸ್ ಆಡ್ ಆಗಿದ್ದಾರೆ ಮಾರ್ಚ್ ತಿಂಗಳಲ್ಲಿ. BSNL ಗೆ 49,177 ಕಸ್ಟಮರ್ಸ್ ಆಡ್ ಆಗಿದ್ದಾರೆ. MTNL ಇಂದ 2,050 ಮೈನಸ್ ಆಗಿದ್ದಾರೆ. ರಿಲಯನ್ಸ್ ಕಮ್ಯುನಿಕೇಶನ್ ಇಂದ 20 ಮೈನಸ್ ಆಗಿದ್ದಾರೆ. ರಿಲಯನ್ಸ್ ಜಿಯೋಗೆ
21,74,747 ಸಬ್ಸ್ಕ್ರೈಬರ್ಸ್ ಆಡ್ ಆಗಿದ್ದಾರೆ. ಜೊತೆಗೆ ವೋಡಾಫೋನ್ ಐಡಿಯಾದಲ್ಲಿ ನೋಡಬಹುದು 5,41,377 ಮೈನಸ್ ಆಗಿದ್ದಾರೆ. ಪ್ರತಿ ತಿಂಗಳು ಕೂಡ ಮೈನಸ್ ಆಗ್ತಾನೆ ಹೋಗ್ತಾ ಇದ್ದಾರೆ ಕಂಪನಿಯ ಸಬ್ಸ್ಕ್ರೈಬರ್ಸ್. ಈ ರೀತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ವೈವಲ್ ತುಂಬಾ ಕಷ್ಟ ಆಗುತ್ತೆ. ಈ ಹಿಂದಿನಿಂದ ಕೂಡ ಇದರಲ್ಲಿ ಆಗ್ತಿರೋ ಸಮಸ್ಯೆನೇ ಇದು. ಕಾರಣ ಸರ್ವಿಸ್ ಸರಿ ಇಲ್ಲ. ಬಹುಶಃ ಯಾರಾದ್ರೂ ವೋಡಾಫೋನ್ ಐಡಿಯಾ ಸಿಮ್ ಅನ್ನು ಬಳಸಿರೋರಿದ್ರೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಅಥವಾ ಸಿಕ್ಕರೂ ಪ್ರಾಪರ್ ಆಗಿ ಇಂಟರ್ನೆಟ್ ಕನೆಕ್ಟಿವಿಟಿ ವರ್ಕ್ ಆಗೋದಿಲ್ಲ. ಈ ರೀತಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ ಇದು. ಹಾಗಾಗಿನೇ ಸ್ಟ್ರಗಲ್ ಮಾಡ್ತಿರೋದು. ಇದೇನ್ ಮಾಡ್ತಾ ಇದೆ, ಈ ರೀತಿ ಬರ್ತಾ ಇರೋಂತದ್ದು ನೆಗೆಟಿವ್ ಆಗ್ತಾ ಇರೋದು ಕಂಪನಿಯ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಕಂಪನಿಯ ಸೇಲ್ಸ್ ಅನ್ನ 31, 35, 28, 37, 44, 41, 38, 42 ಫ್ಲಕ್ಚುಯೇಷನ್ಸ್ ಇದೆ. ಬಟ್ ಕಂಪನಿ ಸೇಲ್ಸ್ ಅಲ್ಲಿ ರಿಪೋರ್ಟ್ ಮಾಡ್ತಿದೆ, ಜೊತೆಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ರಿಪೋರ್ಟ್ ಮಾಡ್ತಿದೆ. ನೋಡಬಹುದು ನೀವು ಲಾಸ್ಟ್ 8-9 ಇಯರ್ಸ್ ಅಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ರಿಪೋರ್ಟ್ ಮಾಡ್ತಾ ಇದೆ. ಮಾರ್ಜಿನ್ ಕೂಡ ನೋಡಬಹುದು 40% ಮಾರ್ಜಿನ್, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಒಳ್ಳೆ ಮಾರ್ಜಿನ್ ಇದೆ. ಬಟ್ ಸಮಸ್ಯೆ ಆಗ್ತಿರೋದು ಕಂಪನಿಯ ಇಂಟ್ರೆಸ್ಟ್ ಪೇಮೆಂಟ್, ಸಾಲ. ನೀವು ಇಲ್ಲಿ ನೋಡಬಹುದು ಇಂಟ್ರೆಸ್ಟ್ ಪೇಮೆಂಟ್ 24,352 ಕೋಟಿಯನ್ನ ಮಾಡಿದೆ. ಅಥವಾ 2024ರದ ಲೆಕ್ಕ ತಗೊಂಡ್ರೆ 25,766 ಕೋಟಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದೆ ಕಂಪನಿ. ಅಷ್ಟು ದೊಡ್ಡ ಮಟ್ಟದ ಸಾಲ ಇದೆ ಕಂಪನಿಯಲ್ಲಿ. ಡೆಪ್ರಿಸಿಯೇಷನ್ ನೋಡಬಹುದು 22,600 ಕೋಟಿ ಇದೆ. ಪ್ರಾಫಿಟ್ ಇನ್ನೆಲ್ಲ ಇರೋಷ್ಟೆಲ್ಲ ಆದ್ಮೇಲೆ ನೆಗೆಟಿವ್ ಆಗೋಯ್ತು. ನೆಟ್ ಪ್ರಾಫಿಟ್ ಗೆ ಬಂದ್ರೆ 31,238 ಕೋಟಿ ನೆಗೆಟಿವ್. ಹಾಗೆ ನಾವು ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಬಾರೋಯಿಂಗ್ಸ್ 2,50,167 ಕೋಟಿ, 2.5 ಲಕ್ಷ ಕೋಟಿ ಸಾಲ ಇದೆ ಕಂಪನಿಯ ಮೇಲೆ. ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎರಡು ಸೇರಿ 2.5 ಲಕ್ಷ ಕೋಟಿ ಇದೆ. ಅದರಲ್ಲೂ ಲಾಂಗ್ ಟರ್ಮ್ ದೇ ಜಾಸ್ತಿ ಇದೆ, 2 ಲಕ್ಷ ಕೋಟಿಗಿಂತ ಜಾಸ್ತಿ ಲಾಂಗ್ ಟರ್ಮ್ ದೇ ಇದೆ. ನೋಡಬಹುದು ಲೀಸ್ ಲಯಬಿಲಿಟೀಸ್ ಇದೆ. ಟೋಟಲ್ 2.5 ಲಕ್ಷ ಕೋಟಿ ಸಾಲ ಇದೆ. ಹಾಗಾಗಿನೇ 24,000 ಅಥವಾ 25,000 ಕೋಟಿಯನ್ನ ಇಂಟ್ರೆಸ್ಟ್ ಆಗಿ ಪೇ ಮಾಡಬೇಕಾಗ್ತಾ ಇದೆ ಕಂಪನಿ ಪ್ರತಿ ವರ್ಷ. ಕಂಪನಿಯ ಬಿಸ್ನೆಸ್ 40,000 ಕೋಟಿ ಬರ್ತಾ ಇದೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ನೋಡಿದ್ರೆ 15,000-16,000 ಕೋಟಿ ರಿಪೋರ್ಟ್ ಮಾಡ್ತಾ ಇದೆ. ಬಟ್ ದೊಡ್ಡ ಮಟ್ಟದ ಸಾಲ ಇರೋದ್ರಿಂದ ಅದೆಲ್ಲವನ್ನು ಕೂಡ ತಿಂದಾಕೊಳ್ತಿದೆ. ಕಂಪನಿ ಬಿಸ್ನೆಸ್ ಅನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕಂಪನಿ ಲಾಭ ಗಳಿಸಿದ್ರೆ ತಾನೇ ಎಕ್ಸ್ಪ್ಯಾಂಡ್ ಮಾಡಕ್ ಆಗೋದು. ಈ ರೀತಿಯ ಸಮಸ್ಯೆಗಳ ಸುಳಿಯಲ್ಲಿ ಈ ಕಂಪನಿ ಸಿಲುಕೊಳ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ನೋಡಬಹುದು ರಿಟರ್ನ್ ಆನ್ ಇಕ್ವಿಟಿ ಆಗ್ಲಿ, CAGR ಆಗ್ಲಿ, ಪ್ರಾಫಿಟ್ ಗ್ರೋತ್ ಆಗ್ಲಿ ಏನು ಇಲ್ಲ. ಸೇಲ್ಸ್ ಗ್ರೋತ್ ಅಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ನಂಬರ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಪ್ರತಿ ತಿಂಗಳು ಕಸ್ಟಮರ್ಸ್ ಆಚೆನೆ ಹೋಗ್ತಾ ಇದ್ರೆ ಇನ್ನೇನಾಗುತ್ತೆ, ಸೇಲ್ಸ್ ಗ್ರೋತ್ ಇನ್ನೆಲ್ಲಿರುತ್ತೆ. ತುಂಬಾ ಜನ ಕೇಳ್ತಾ ಇರ್ತಾರೆ ಸ್ಟಾಕ್ ಬಗ್ಗೆ ಬೈ ಮಾಡ್ಬೋದಾ ಅಂತ. ಖಂಡಿತ ಇದನ್ನ ನೋಡಿದ್ರೆ ಬೈ ಮಾಡ್ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಇನ್ನು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ನೋಡಿದ್ರೆ ಖಂಡಿತ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಪ್ರಾಫಿಟ್ ಇರುತ್ತೆ, ಪಾಸಿಟಿವ್ ನಂಬರ್ ಇದೆ. ಯಾಕಂದ್ರೆ ನಾವು ಮೇಲ್ಗಡೆ ನೋಡಿದ್ವಲ್ಲ ಆಪರೇಟಿಂಗ್ ಪ್ರಾಫಿಟ್ ಇದೆ. ಬಟ್ ಆಫ್ಟರ್ ಇಂಟ್ರೆಸ್ಟ್ ಪೇಮೆಂಟ್ ನೆಟ್ ಕ್ಯಾಶ್ ಫ್ಲೋ ನೆಗೆಟಿವ್ ಆಗ್ತಿದೆ ನೋಡಬಹುದು. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ನೋಡಿದ್ರೆ ಹಿಂದೆ ಹಲವು ಸಲ ನೋಡಿದ್ವಿ. ಮುಂಚೆ ನೋಡಬಹುದು ಮೋರ್ ದನ್ 50% ಇತ್ತು. ನಂತರ ಸರ್ಕಾರ ಸ್ಟೇಕ್ ಅನ್ನ ಕನ್ವರ್ಟ್ ಮಾಡ್ಕೊಂಡ್ಮೇಲೆ 25% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 6.5% ಇದ್ದಾರೆ. ಮುಂಚೆ ಸ್ವಲ್ಪ ಇದ್ರು ನೋಡಬಹುದು 12.5 ತನಕ ಹೋಗಿದ್ರು. ನಂತರ ರೆಡ್ಯೂಸ್ ಮಾಡಿದ್ದಾರೆ. DIS ಕೂಡ ರೆಡ್ಯೂಸ್ ಮಾಡಿದ್ದಾರೆ ಸ್ಟೇಕ್ ಅನ್ನ. ಗವರ್ನಮೆಂಟ್ 49% ಹೋಲ್ಡಿಂಗ್ ಇದೆ, ಪಬ್ಲಿಕ್ 15% ಹೋಲ್ಡಿಂಗ್ ಇದೆ. ಅವರು ಕೂಡ ರೆಡ್ಯೂಸ್ ಮಾಡಿದ್ದಾರೆ. 23.5% ಸ್ಟೇಕ್ ಇತ್ತು, ಅಥವಾ ನಿಯರ್ಲಿ 25% ವರೆಗೂ ಈಗ ಡೌನ್ ಆಗಿದೆ. ಇದರಲ್ಲಿ ಸ್ವಲ್ಪ ಪಾಠ ಕಲ್ತಿದ್ದಾರೆ ಅಂತ ಹೇಳ್ಬೋದು ಪಬ್ಲಿಕ್ಸ್ ಕೂಡ. ಇನ್ನು 15% ಅಥವಾ 15.5% ಹೋಲ್ಡಿಂಗ್ ಇದೆ ಪಬ್ಲಿಕ್ಸ್ ಈಗಲೂ ಕೂಡ. ಸದ್ಯದ ಮಟ್ಟಿಗಂತೂ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ನ್ಯೂಸ್ ಗಳ ಮೇಲೆ ಸ್ಟಾಕ್ ಅಲ್ಲಿ ಆಗಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ, ಅಥವಾ ಒಳ್ಳೆ ರಿಯಾಕ್ಷನ್ ಬರ್ತಾ ಇರುತ್ತೆ. ಬಟ್ ಅದು ಕಂಪನಿಯ ಬಿಸ್ನೆಸ್ ಅಲ್ಲಿ ಇಲ್ಲ. ಪ್ರತಿ ತಿಂಗಳು ನೆಟ್ ಲಾಸ್ ಗೆ ಹೋಗ್ತಾ ಇದೆ ಕಂಪನಿ. ಪ್ರತಿ ಕ್ವಾರ್ಟರ್ ಅಲ್ಲೂ ಕೂಡ. ಕಂಪನಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ಸರ್ಕಾರ ಏನಾದ್ರೂ ಒಂದು ನಿರ್ಧಾರವನ್ನ ತಗೊಳ್ಬೇಕಾಗುತ್ತೆ. ಸ್ವತಃ ಕಂಪನಿನೇ ಆ ಮಾತನ್ನ ಹೇಳ್ತಾ ಇದೆ. ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇನ್ವೆಸ್ಟರ್ಸ್. ಹಾಗೆ ಇನ್ವೆಸ್ಟ್ ಮಾಡಿರೋರು ಪ್ರಶ್ನೆ ಕೇಳಬಹುದು, ನಾವೇನ್ ಮಾಡ್ಬೋದು ಅಂತ. ಖಂಡಿತ ನಿಮ್ಗೆ ಏನ್ ಅನ್ಸುತ್ತೆ ಈ ಎಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ಮೇಲೆ? ಆ ಕಂಪನಿ ಕಮ್ ಬ್ಯಾಕ್ ಮಾಡುತ್ತೆ ಅನ್ಸುತ್ತಾ ಇಲ್ವಾ? ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಜೊತೆಗೆ ನಾನು ಈ ಹಿಂದೆ ಹೇಳ್ದಾಗೆ ಅಥವಾ ಬಿಗಿನಿಂಗ್ ಅಲ್ಲಿ ಹೇಳ್ದಾಗೆ ICU ನಲ್ಲಿರುವಂತಹ ಪೇಷಂಟ್ ತರ ಬಹುಶಃ ಸಪೋರ್ಟ್ ಸಿಕ್ಕರೆ ಪೇಷಂಟ್ ರೆಡಿಯಾಗಿ ಬರ್ಬೋದು, ಸರ್ವೈವ್ ಆಗ್ಬೋದು. ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಡೆಡ್ ಕೂಡ ಆಗ್ಬೋದು. ಡಿಪೆಂಡ್ಸ್ ಅಪಾನ್ ಮುಂದಿನ ಡೆವಲಪ್ಮೆಂಟ್ಸ್. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅದರ ಮೇಲೆ ಇದರ ಭವಿಷ್ಯ ನಿಂತಿದೆ. ಫಸ್ಟ್ ಆಫ್ ಆಲ್ ಸರ್ವಿಸ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಸರ್ವಿಸ್ ಇಂಪ್ರೂವ್ ಮಾಡ್ಕೊಳ್ಳದೆ ಕಂಪನಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ಗಮನ ಕೊಟ್ರೆ ಬಹುಶಃ ಒಂದಷ್ಟು ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗಬಹುದೇನೋ. ಬಟ್ ಆ ನಿಟ್ಟಿನಲ್ಲಿ ಕಂಪನಿ ಪ್ರಯತ್ನ ಪಡ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಯಾಕೆಂದ್ರೆ ಈ ಸಿಮ್ ಅನ್ನ ಬಳಸೋರು ಅಕ್ಕಪಕ್ಕ ಯಾರು ಇಲ್ವೇ ಇಲ್ಲ ಸದ್ಯದ ಮಟ್ಟಿಗಂತೂ. ಹಾಗಾಗಿ ಸರ್ವಿಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕು ಕೂಡ ಕಷ್ಟದ ಪರಿಸ್ಥಿತಿ ಇದೆ ಈಗಿನ ಮಟ್ಟಿಗೆ. ನೋಡೋಣ ಸರ್ಕಾರ ಏನಾದ್ರೂ ನಿರ್ಧಾರವನ್ನ ತಗೊಳುತ್ತಾ ಸೇವ್ ಮಾಡ್ಲಿಕ್ಕೆ ಅಂತ. ಈಗಾಗಲೇ ಸಾಕಷ್ಟು ನಿರ್ಧಾರವನ್ನು ತಗೊಂಡಿದೆ. ಫರ್ದರ್ ಇನ್ನು ಇದಕ್ಕೆ ಸಪೋರ್ಟ್ ಬೇಕು ಅಂತ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ಕೊಡುತ್ತಾ ಇಲ್ವಾ ಸರ್ಕಾರ ಗೊತ್ತಿಲ್ಲ. ಕಾಲನೇ ಉತ್ತರ ಹೇಳ್ಬೇಕು ಅದಕ್ಕೆ. ಈ ತರದ ಕಂಪನಿಗಳಲ್ಲಿ ತುಂಬಾ ಜನ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸ್ಟಾಕ್ ಪ್ರೈಸ್ ಕಡಿಮೆ ಜಾಸ್ತಿ ಇರೋದು ಮ್ಯಾಟರ್ ಆಗಬಾರ್ದು. ಕಂಪನಿಯ ಫಂಡಮೆಂಟಲ್ಸ್, ಕಂಪನಿಯ ಫ್ಯೂಚರ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್
ಇವಿಷ್ಟೇ ಮ್ಯಾಟರ್ ಆಗ್ಬೇಕು. ಕಂಪನಿಯ ಸ್ಟಾಕ್ ಪ್ರೈಸ್ ಕಡಿಮೆ ಇದ್ದು ಫ್ಯೂಚರೇ ಇಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅದನ್ನ ತಗೊಂಡು ಸುಮ್ನೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಬೇಕು. ಒಂದಷ್ಟು ದಿನ ಆದ್ಮೇಲೆ ಸ್ಟಾಕ್ ಕ್ರಾಶ್ ಆಗುತ್ತೆ, ಇವತ್ತಲ್ಲ ನಾಳೆ ಲಾಸ್ ಆಗುತ್ತೆ. ಹಾಗಂತ ವೊಡಾಫೋನ್ ಐಡಿಯಾ ಆಗುತ್ತೆ ಅಂತಲ್ಲ, ಬಟ್ ಗವರ್ನಮೆಂಟ್ ಇಂದ ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ಬಹುಶಃ ಕ್ರಾಶ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಅಥವಾ ಕಂಪನಿನೇ ಹೇಳಿರೋ ಹಾಗೆ ಇನ್ಸಾಲ್ವೆನ್ಸಿಗೆ ಕೂಡ ಹೋಗ್ಬೇಕಾಗ್ಬೋದು ಕಂಪನಿ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಕೇರ್ಫುಲ್ ಆಗಿರಿ, ಕೇರ್ಫುಲ್ ಆಗಿ ವಾಚ್ ಮಾಡಿ. ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ ಅದೇ ನಿಮ್ಗೆ ಇರುವಂತ ದಾರಿ. ಹೊಸದಾಗಿ ಯಾರಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಸದ್ಯದ ಮಟ್ಟಿಗಂತೂ ದೂರ ಇರಿ. ಯಾಕಂದ್ರೆ ಕಂಪನಿಯ ಫ್ಯೂಚರ್ ಸದ್ಯದ ಮಟ್ಟಿಗೆ ಸರಿಯಾಗಿ ಏನು ಕಾಣ್ತಿಲ್ಲ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.